ಮುಸ್ಲಿಮರ ಮತದಾನ ಹಕ್ಕು ಕಸಿದುಕೊಳ್ಳಬೇಕೆಂಬ ಒಕ್ಕಲಿಗ ಸಮಾಜದ ಚಂದ್ರಶೇಖರ್ ಸ್ವಾಮೀಜಿ ಹೇಳಿಕೆ ಬಗ್ಗೆ ಬಿಜೆಪಿಯವರು ತುಟಿ ಬಿಚ್ಚುತ್ತಿಲ್ಲ. ಮಿಸ್ಟರ್ ಅಶೋಕ್ ಪ್ರಕಾರ ಸ್ವಾಮೀಜಿಗಳು ಕಾನೂನು ಬಾಹಿರವಾಗಿ ಹೇಳಿಕೆ ಕೊಟ್ಟರೂ ಏನು ಮಾಡಬಾರದ? ನೀವೇನು ತಪ್ಪು ಮಾಡಿದ್ರು ಜೈ ಶ್ರೀರಾಮ್ ಎಂದ ತಕ್ಷಣ ನಿಮ್ಮ ತಪ್ಪು ಸರಿ ಹೋಗುತ್ತಾ ಅಂತ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ನವೆಂಬರ್ 30ರಂದು ಬೆಳಗ್ಗೆ 10:30ಕ್ಕೆ ನಗರದಲ್ಲಿ ಮಾತನಾಡಿದ ಅವರು, ಪೇಜಾವರ ಶ್ರೀ ಹೇಳಿಕೆ ಬಗ್ಗೆ ಬಿಜೆಪಿ ಮೌನವಾಗಿದೆ ಎಂದರೆ ಮನುಸ್ಮೃತಿ ಸಮರ್ಥನೆ ಅಂತಾನೆ ಅರ್ಥ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದರು. ಮಲ್ಲಿಕಾರ್ಜುನ ಸಂಗೊಳಗಿ, NKST4 ನ್ಯೂಸ್, ಕಲಬುರಗಿ. ತೆಗೆ ಶಕ್ತಿ ಅವರಿಗೆ ಇದೆ ಅಲ್ಲ. ನಾನು ಅವತ್ತೇ ಹೇಳಿದ್ದೀನಲ್ಲ, ಅವರಿಗೆ ಬಿಜೆಪಿ ಅವರ ಕುಟುಂಬದ ರಾಜಕೀಯ ಬಗ್ಗೆ ಅಷ್ಟೆಲ್ಲ ಮಾತ್ರ ನಮ್ಮ ಕಲಬುರಗಿನಲ್ಲೇ ತಗೊಂಡ್ಬಿಡ್ರಪ್ಪ. ನಾನು ಇವರಿಗೆಲ್ಲ ಫ್ರೀ DNA ಟೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿದಿನಲ್ಲ. ಯಾಕೆ ಮಾಡಿಸ್ತೀವಿ? ಇವ್ರ ಮಗ, ಇವ್ರ ಅಳಿಯ, ಇವ್ರ ತಂದೆ, ಮೊಮ್ಮಗ ಇದೀನಿ ಅಂತ ಹೇಳ್ಕೊಳ್ಳಿ ಬಿಜೆಪಿ ಅವರಿಗೆ. ಆ ತೇಜಸ್ವಿ ಸೂರ್ಯ ಅಂತೂ ಏನು ಕುಟುಂಬ ರಾಜಕೀಯ ಅಂತಾನೆ. ಅವರು ನಮ್ಮ MLA ರವಿ ಅವರ ಏನ್ ಪಬ್ಲಿಕ್ ನಲ್ಲಿ ಹೇಳ್ಕೊಳಕ್ ನಾಚಿಕೆ ಆಗ್ತಾ ಇದ್ರೆ ಇವರಿಗೆ ಒಂದು DNA ಟೆಸ್ಟ್ ಅನ್ನ ಮಾಡಿಸ್ಕೊಡೋಣ. ಇವರಿಗೆ ಫೈನಲ್ ಆಗಿ ಗೊತ್ತಾಗ್ತದೆ ಯಾರ್ಯಾರು ಎಲ್ಲಿಂದ ಬಂದಾರಂತ. ಮೀಟಿಂಗ್ ಸ್ವಾಭಿಮಾನಿ ಸಮಾವೇಶದ ಬಗ್ಗೆ ಸರ್ ಕೆಲವೊಂದು ವಿರೋಧ ಮಾಡ್ತಿದೆ, ಪಕ್ಷದ ಬ್ಯಾನರ್ ರೆಡಿ ಮಾಡಬೇಕು ನೋಡಿ. ಅದು ಯಾವುದು ನಮಗೆ ಅಧಿಕೃತವಾದಂತ ಇದು ನಮಗೆ ಮಾಹಿತಿ ಬಂದಿಲ್ಲ. ಅಂದ್ರೆ ನೀವೇನು ಯಾವ್ದು ಲೆಟರ್ ಅನ್ನ ಪ್ರಸ್ತಾಪ ಮಾಡ್ತಾ ಇದ್ದೀರಾ, ಅದು ಯಾವ್ದು ನಮಗೆ ಬಂದಿಲ್ಲ. ಆದ್ರೆ ಇದಕ್ಕೆ ಎಲ್ಲರೂ ಈಗಾಗಲೇ ಮಹದೇವಪ್ಪ ಸಾಹೇಬರು ತಮಗೆಲ್ಲರೂ ಸ್ಪಷ್ಟೀಕರಣ ನೀಡಿದೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ. ಕಾಂಗ್ರೆಸ್ ಬೆಂಬಲಿತ ಸಮಾವೇಶಗಳಿದೆ ಅಂತ ಅದನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಖರ್ಗೆ ಸಾಹೇಬರು ನಿನ್ನೆ ಮಾತಾಡಿಕೊಂಡು ಹಂಗೆ ಇದ್ದಾರೆ. ಐ ಆಮ್ ನಾಟ್ ಅವೇರ್ ಆಫ್ ಇಟ್ ಕಂಪ್ಲೀಟ್ಲಿ. ಬಟ್ ಏನೇ ಇದ್ರೂ ಕೂಡ ಈಗ ಹಿಂದ ವರ್ಗ ಇರ್ಬೋದು, ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವ್ರು ಇರ್ಬೋದು, ಎಲ್ಲರೂ ಕಾಂಗ್ರೆಸ್ ಬೆಂಬಲ ಇರುತ್ತೆ ಅಲ್ವಾ. ಈ ಮೊನ್ನೆ ನಡೆದಂತ ಚುನಾವಣೆ ಅದಕ್ಕೆ ಸಾಕ್ಷಿಯಾಗಿದೆ ಅಲ್ಲ. ಅದರಿಂದ ಮಾಡ್ತಾರೆ ಬಿಜೆಪಿ ಅವರು. ಇವಾಗ ಏನ್ ಹೇಳ್ತಾರೆ, ಬಿಜೆಪಿ ವರ್ಸಸ್ ಬಿಜೆಪಿ ನಡೆದಿದೆ ಅಲ್ಲ, ಟೀಮ್ A ಟೀಮ್ B. ಇಲ್ಲಿ ನೋಡೋಣ, ಇಲ್ಲಿ ವಿಧಾನಸೌಧದಲ್ಲಿ ವಾಕೌಟ್ ಯಾರು ಮಾಡ್ತಾರೆ, ಬಾವಿಗೆ ಯಾರು ಬಿಡ್ತಾರೆ. ಕಾಂಗ್ರೆಸ್ ಒಕ್ಕಲಿಗರ ಸ್ವಾಮೀಜಿ ಮತ್ತು ಒಕ್ಕಲಿಗರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಇರುತ್ತೆ ಸರ್. It is very clear. ಬಿಜೆಪಿ ಅವರಿಗೆ ಸಂವಿಧಾನದಲ್ಲಿ ಮತ್ತೆ ಕಾನೂನಲ್ಲಿ ನಂಬಿಕೆ ಇಲ್ಲ. ಈಗ ಆ ಶ್ರೀಗಳು ಕೊಟ್ಟಂತ ಹೇಳಿಕೆ ಕಾನೂನಿನ ಚೌಕಟ್ಟಿನಲ್ಲಿ ಇದೆಯಾ ಇಲ್ವೋ? ಹಂಗಿದ್ದಲ್ಲಿ ನೀವು ಕಾವಿ ಉಟ್ಟ ತಕ್ಷಣ ಸಂವಿಧಾನ ನಿಮಗೆ ಅನುಸರಿಸೋದಿಲ್ವಾ? ಬರೀ ಖಾದಿ ಮತ್ತು ಖಾಕಿ ಮಾತ್ರ ಸಂವಿಧಾನ. ಕಲ್ಯಾಣ ಕರ್ನಾಟಕದ ಸ್ವಾಮೀಜಿಗಳ ಎಲ್ಲ ಒಂದು 100 ಜನ ಸ್ವಾಮೀಜಿ ದೈಹಿಕ ಚಳವಳಿ. ಯಾರು ಸ್ವಾಮೀಜಿ? ಕಲ್ಯಾಣ ಕರ್ನಾಟಕ ಬಂದ ಯಾರು ಸ್ವಾಮೀಜಿ? ಈಗ ಆಂದೋಲನ ಸ್ವಾಮೀಜಿ ಇಲ್ಲ, ಕೇಳಿ ನಾನು ಗೊತ್ತಿಲ್ಲ, ಕೇಳಿ ಯಾರ ನೇತೃತ್ವ? ಶ್ರೀರಾಮ ಸೇನೆ ರಾಷ್ಟ್ರೀಯ ಗೌರವಾಧ್ಯಕ್ಷರಾದ ಆಮೇಲೆ ಪೀರ್ ಬಂಗಾರ ಬಿಟ್ಬಿಡ್ರಿ, ಒಂದು ಕೋಟಿ ಏನ್ ಕೊಟ್ಟಾಗ ಅದು ಫಸ್ಟ್ ಪಾಲನೆ ಆಗ್ಲಿ, ಅವರಿಂದಾನೇ ಪ್ರಾರಂಭ ಆಗ್ಲಿ. ಅಲ್ಲ, ಮತ್ತೊಂದು ಕರ್ನಾಟಕ ಮತ್ತೊಂದು ಸಂಬಳ ಆಗ್ಬಾರ್ದು ಅನ್ನೋದು. UP ಅಲ್ಲ ಸ್ವಾಮಿ, ಇದು ಕರ್ನಾಟಕ. ಕರ್ನಾಟಕದಲ್ಲಿ ಕಾನೂನು ಇದೆ, ಸಂವಿಧಾನ ಇದೆ, ಮತ್ತೆ ಅದನ್ನ ಪರಿಪಾಲನೆ ಮಾಡುವ ಶಕ್ತಿ ಮತ್ತೆ ಯೋಗ್ಯತೆ ಇರುವಂತ ಸರ್ಕಾರ ಇದೆ. ದಿಸ್ ಇಸ್ ನಾಟ್ UP, ದಿಸ್ ಇಸ್ ನಾಟ್ ಬಿಹಾರ್, ದಿಸ್ ಇಸ್ ನಾಟ್ ಮಧ್ಯಪ್ರದೇಶ್. ದಿಸ್ ಇಸ್ ಬಸವಣ್ಣಸ್ ಕರ್ನಾಟಕ, ದಿಸ್ ಇಸ್ ಬುದ್ಧಾಸ್ ಕರ್ನಾಟಕ, ದಿಸ್ ಇಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ಸ್ ಕರ್ನಾಟಕ. ಅದರಲ್ಲಿ ಇವ್ರು ಹೇಳ್ದಂಗೆಲ್ಲ ಆಗುತ್ತೆ. ಫಸ್ಟ್ ಎಲ್ಲಿ ಅವ್ರು ಕಟ್ಟಿಸಿದರೆ ಹೈಕೋರ್ಟ್ ಎಲ್ಲಿದೆ, ಫಸ್ಟ್ ಅವ್ರು ಏನ್ ಅಕ್ರಮ ಮಾಡಿದ್ದಾರೆ ಅದಕ್ಕೆ ಡೆಮಾಲಿಷನ್ ಮಾಡಿಸ್ಕೊಂಡು ಅಂತ ಹೇಳಿ, ಇಲ್ಲಂದ್ರೆ ಅದಕ್ಕೂ ನಾವೇ ಬರ್ಬೇಕಾಗ್ತದೆ. ಆಮೇಲೆ ನೀವು ನಮ್ಗೆ ಒಂದು ಬಿರುದು ಕೊಡ್ಬೇಕಾದ್ರೆ ನಾನು ಬುಳ್ಳೋದರ್ ಬಾಬಾ ಅಂತ ನೀವು ಒಂದು ಕೊಡ್ಬೇಕಾಗ್ತದೆ. ಮತ್ತೆ ನೀವು ಬಾಬಾ ಅಂತ ಹೇಳಿದ್ರೆ ಮತ್ತೆ ನಾಲ್ಕು ಆಗಿ ಹಾಕೋಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು. ಅವರು ಖರ್ಗೆ ತಾಯಿನ ಸುತ್ತಿದ್ರು ಕೂಡ ಅವ್ರಿಗೆ ಬಸವಣ್ಣಗೆ ಓಟ್ಗಾಗಿ ಅವರು ಈಗ ಒಂದು ತಿಳ್ಕೊಳ್ಳಿ, ಬಿಜೆಪಿನಲ್ಲಿ ಈಗ ಹುಚ್ಚ ಸಂತೆ ನಡೆದಿದೆ, ಜಾತ್ರೆ ನಡೆದಿದೆ ಅಲ್ಲಿ. ಮೊನ್ನೆ ನಿಮ್ಮ ರವಿಕುಮಾರ್
ನಿಮ್ರಬೇಕು ಅನಂತ್ ಕುಮಾರ್ ಅರೆ ಹುಚ್ಚ ಅಂತ ಹೇಳಿದ್ದಾರೆ, ಹೌದಾ ಇಲ್ಲ? ಸದಾನಂದ ಗೌಡರು ಅದೇನೋ ಎರೆಹುಳ ನಾಗರ ಹವ ಆಗಬಾರ್ದು ಅಂತ ಹೇಳಿ ಬಿಜೆಪಿ ಹಾಸನಿನ ಪ್ರಮುಖ ನಾಯಕರು ಪಬ್ಲಿಕ್ ನಲ್ಲಿ ರಕ್ತದಲ್ಲಿ ಬದುಕೊಟ್ಟಿ ಯತ್ನಾಳ್ ಅರೆ ಹುಚ್ಚ ಅಂತ ಹೇಳಿದ್ರು. ಯತ್ನಾಳ್ ಅವರು ಸದಾನಂದ ಗೌಡರು ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗಿರುತ್ತೆ, ಇದ್ರೆ ಅವ್ರ ಬಂಡವಾಳನು ಬಿಸ್ಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. BC ಪಾಟೀಲ್ ಅವರು ಏನಂತ ಹೇಳ್ತಾರೆ, ನಿಮ್ಮ ಯತ್ನಾಳ್ ಅಂತ ಹೆಸರಿನ ದೀಪ ಆರೋಗಲಿದೆ ಅಂತ ಹೇಳ್ತಾರೆ. ರೇಣುಕಾಚಾರ್ಯ ಅವರು ಯತ್ನಾಳು ಸ್ವಯಂ ಘೋಷಿತ ಹಿಂದುತ್ವ ಹುಲಿ, ಆದ್ರೆ ಅವರು ಹುಲಿ. ಬಿಜೆಪಿಯಿಂದ ಹೊರಗೆ ಹಾಕಿದಾಗ ಹೋಗು ಇಫ್ತಾರ್ ಊಟನೂ ಮಾಡಿದವರಿದ್ದಾರೆ, ಟಿಪ್ಪು ಸುಲ್ತಾನ್ ಖಡ್ಗಾನು ಹಿಡಿದಾರೆ. ಮತ್ತೆ ಯತ್ನಾಳ್ ಏನ್ ಹೇಳ್ತಾರೆ, ಈ ಹೋರಾಟ ಏನಿದೆ ನಮ್ದು, ಇದು ವಂಶವಾದದ ವಿರುದ್ಧ ಇದೆ. ಕಾಂಗ್ರೆಸ್ ವಂಶವಾದ ಅಲ್ಲ, ಬಿಜೆಪಿ. ಯಾರಿವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಭ್ರಷ್ಟರು, ಅವರು ಮತ್ತೆ ಅವರ ಪೂಜ್ಯ ತಂದೆಯವರು ಭ್ರಷ್ಟರು ಅಂತ ಹೇಳ್ತಾರೆ. ಅದಕ್ಕೂ ಏನು ಮಾಡಲ್ಲ. ಚೆಲುವಾದಿ ನಾರಾಯಣ ಸ್ವಾಮಿ ಏನು ಬಹಳ ದಲಿತ ಪರ ಇದ್ದಂಗೆ ಅವ್ರು ಮಾತನಾಡ್ತಾರೆ. ಮೊನ್ನೆ ಮುನಿರತ್ನ ಅವರ FSL ರಿಪೋರ್ಟ್ ಬಂದಾಗ ಯಾಕೋ ಅವರು ಬಾಯಿ ಹೊರಗೆ ಬಿದ್ದುಬಿಟ್ಟಿದ್ದಾರೆ. ಇಲ್ಲಿದ್ರೆ ಅವರೇ ತಾನೇ ಇದೆಲ್ಲ ಇಶ್ಯೂಸ್ ತಗೊಂಡು ಹೋಗೋದು. ಮತ್ತೆ ನಿಮ್ಮ ಅಶೋಕ್ ಅವರಿಗೆ ಇದೇ ಮುನಿರತ್ನ ಅವರು HIV ಇಂಜೆಕ್ಷನ್ ಚುಚ್ತೀನಿ ಅಂತ ಹೇಳಿ FSL ರಿಪೋರ್ಟ್ ಆಯ್ತು, ಅಲ್ಲಿ ಹೇಳಿಕೆ ಕೊಟ್ಟಾಗಿದೆ. ಇವರೆಲ್ಲರೂ ಇನ್ನ ಪಾರ್ಟಿನಲ್ಲಿ ಇದ್ದಾರೆ, ಬಿಜೆಪಿ ಪಾರ್ಟಿನಲ್ಲಿ. ಬಸವಣ್ಣವರ ಬಗ್ಗೆ ಮಾತಾಡ್ತಾರೆ, ಇವ್ರ ಇತಿಹಾಸ ಇವರಿಗೆ ಗೊತ್ತಿಲ್ಲ, ಇವರು ರಜಾಕರ್ ಇತಿಹಾಸಕ್ಕೆ ಹೋಗ್ತಾರ. ರಜಾಕರ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಕ್ ಹೇಳ್ಬಿಡ್ರಿ ಅವರಿಗೆ. ನಾನು ಹೇಳ್ದಂಗೆ ಇದು ವಕ್ಫ್ ಹೋರಾಟ ಅಲ್ಲ, ರಜಾಕರ್ ಹೋರಾಟ ಅಲ್ಲ, ಇದು ಬಿಜೆಪಿಯಲ್ಲಿ ವಿಜೇಂದ್ರ ಹಠಾವ್ ಹೋರಾಟ ಇದೆ, ಖುದ್ಕೋ ಬಚಾವ್ ಆಂದೋಲನ ನಡೀತಾ ಇದೆ ಇಲ್ಲಿ. ಇದೆಲ್ಲ ಒಂದನ ನಾನು ಇವಾಗ ಹೇಳಿರೋದು ಕಾಂಗ್ರೆಸ್ ಪಕ್ಷದ ಹೇಳಿಕೆ ಏನ್ರಿ. ಇವರ ಜಗಳ ಆಡ್ಕೊಂಡು ಇದು ಇದ್ದಾರೆ, ಇವ್ರ ಇತಿಹಾಸನೇ ಇವ್ರಿಗೆ ಗೊತ್ತಿಲ್ಲ. ಇವ್ರು ಬಂದು ರಜಾಕರ್ ಬಗ್ಗೆ ಮಾತಾಡೋದು, ವಕ್ಫ್ ಬಗ್ಗೆ ಮಾತಾಡೋದು, ಇವೆಲ್ಲರೂ ಕೂಡ ಅವರವರ ರಾಜಕೀಯ ಅಸ್ತಿತ್ವವನ್ನ ಉಳಿಸ್ಕೊಳ್ಳಿಕ್ಕೆ ಇವ್ರು ಮಾತಾಡಿ. ಇವ್ರಿಗೆ ನಿಜವಾಗ್ಲೂ ಶಕ್ತಿ ಇದ್ರೆ ವಿಜೇಂದ್ರ ಅವರಿಗೆ ಫಸ್ಟ್ ಮುನಿರತ್ನ ತೆಗೀರಿ, ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡ್ರಿ, ನೋಡೋಣ ಅಂತ. ಅವಾಗ ಅವಪ್ಪ ನೀವು ಇದು ಮಾಡ್ತೀರಂತ. ಮೊನ್ನೆ ಭರತ್ ಬೊಮ್ಮಾಯಿ ಎಲೆಕ್ಷನ್ ಸೋಲಿಕ್ಕೆ ಕಾರಣ ಯತ್ನಾಳ್ ಅಂತ ಹೇಳಿದಾರಲ್ಲ. ಇವೆಲ್ಲ ಏನ್ ನಾನು ಉದಾಹರಣೆಗಳು ಕೊಟ್ಟಿದ್ದೀನಿ, ಇದು ಒಂದೂ ಸಿದ್ದರಾಮಯ್ಯ ಹೇಳಿದಲ್ಲ, DK ಶಿವಕುಮಾರ್ ಅವರು ಹೇಳಿದಲ್ಲ, ನಾನು ಹೇಳಿದಲ್ಲ. ಸೊ ಇದೆಲ್ಲಾನು ಮುಚ್ಚಾಕ್ಲಿಕ್ಕೆ ಇವರು ಔರಂಗಜೇಬನನ್ನು ತರ್ತಾರೆ, ರಜಾಕರನ್ನು ತರ್ತಾರೆ, ವಕ್ಫ್ ಅನ್ನು ಇಟ್ಕೊಂಡು ಮುಂದೆ ಬರ್ತಾರೆ. ಅಷ್ಟೇ ಕತೆ. ಬಂಡವಾಳನೇ ಇಷ್ಟು.